ಹಂಗೆ ನಿಲ್ಸೋಣ. ಅವು ಬರೀ ಮೂಗ್ ದಾರ್ಕ್ ಹಾಕಬೇಕು ಅಣ್ಣ. ಹಾಯ್, ವೆಲ್ಕಮ್ NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ನಮಸ್ತೆ ಸರ್, ರಕ್ಷಿತ್ ಅಂತ. ನಮ್ಮ ಬ್ರದರ್ ತೀರ್ಥಪ್ರಸಾದ್, ನಮ್ಮದು ಬಾಳಗಂಚಿ. ನಾವು ನಮ್ಮ ತಾತಿರ ಕಾಲದಿಂದನೂ ಓಡಿಸಿ ಹಾಕೊಂಡು ಬರ್ತಾಯಿದ್ದೀವಿ. ತಂದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಿಂಗಳಾಯಿತು ಇರೋದು ಹೇಳಿದ್ರು ನಮ್ಮ ಬ್ರದರ್. ಇದನ್ನು ಇವಾಗ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮದು ಎಜುಕೇಷನ್ ಅಣ್ಣ? ಸರ್ ನಂದು ಪಿ ಯು ಪಾಸ್ ಆಫ್ ಏನಣ್ಣ? ಸರ್ ಪಾಸಾಗಿ ಏನು ಎಜುಕೇಷನ್ ಕಂಡು ನಾವು ಬೆಂಗಳೂರಲ್ಲಿದ್ವಿ. ಯಾವುದು ಬೇಡ ಅಂತ ಹೇಳಿ ಬಂದು ಇವಾಗ ಅಲ್ಲಿ ಕರುಗಳು ಸಾಕೊಂಡು ಹಸುಗಳು ಇಟ್ಕೊಂಡಿದ್ದೀನಿ. 4 ಊರಲ್ಲಿ. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರು? 761942428898. ಅಣ್ಣ ಕರು ಏನಾದ್ರು ಬಂದರೆ ಕೊಡ್ತೀರಾ? ಕೊಡ್ತೀವಿ. ಏನು ಹೇಳ್ತಾ ಇದ್ದೀರ ಅಣ್ಣ? ಅಣ್ಣ ನಾನು ಇವಾಗ 95,000 ಹೇಳ್ತೀನಿ. 95,000. ಅಣ್ಣ ಇನ್ನೂ ಇಡ ಆಗಿಲ್ವಾ? ಎಷ್ಟು ತಿಂಗಳು ಕರು ಅಣ್ಣ? ಅಣ್ಣ ಇದು 6 ತಿಂಗಳು ಕರು, ಅದು 7 ತಿಂಗಳು ಕರು. ಅಣ್ಣ ಇವಾಗ ಬೆಂಗಳೂರು ವಾತಾವರಣಕ್ಕೂ ಹಳ್ಳಿ ವಾತಾವರಣಕ್ಕೆ ಏನು ಡಿಫ್ರೆನ್ಸು? ಹಳ್ಳಿ ವಾತಾವರಣ ಒಂಥರ, ಅಲ್ಲಿ ಒಂಥರ ಸಿಟಿ ಲೈಫ್ ಒಂಥರ. ಹಳ್ಳಿ ವಾತಾವರಣ ಚಂದ. ಏನೇ ಅಂದರೆ ಚಂದ ಅಂದರೆ ಹಿಂಗೆ ಅಲ್ಲಿ ಏನೇ ಅಂದ್ರೆ ಬೆಳಗಾಗಿದ್ದು ಕೆಲಸ ಮಾಡ್ಲೇಬೇಕು. ಇಲ್ಲಿ ಏನಂದ್ರೆ ಒಂದು 10 ನಿಮಿಷ ಕುತ್ಕೊಂಡ್ರೆ ಕೇಳೋರಿರಲ್ಲ. ಈಗ ನಮ್ಮ ಕೈಲಿ ಆಯಿತು ಅಂದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಆರಾಮಾಗಿರ್ಬೋದು. ಅಂದರೆ ಅದರಿಂದ ಹಳ್ಳಿ ವಾತಾವರಣ. ನೀವು ಅಣ್ಣ ಊರಿಗೆ ಬಂದು ಎಷ್ಟು ದಿನ ಆಯಿತು? ನಾನು ಬಂದು 2 ವರ್ಷ ಆಯಿತು. 2 ವರ್ಷ ಬೆಂಗಳೂರಿಂದ ಖಾಲಿ ಮಾಡಿ? ಬೆಂಗಳೂರಿಂದ ಖಾಲಿ ಮಾಡ್ಕೊಂಡು 2 ವರ್ಷ ಆಯಿತು. ಇವು ತಂದು ಎಷ್ಟು ದಿನ ಆಯಿತು ಅಣ್ಣ? ಅಣ್ಣ ಇತ್ತೊಂದು 5 ದಿನ ಆಯಿತು. 5 ದಿನ ಆಯಿತು. ಅಣ್ಣ ಎಲ್ಲಿಂದ ಕೊಂಡ್ಕೊಂಬಂದಿತ್ತು? ಸರ್ ಇಲ್ಲೇ ನಮ್ಮ ಪಕ್ಕದಳ್ಳಿಂದ ಇಟ್ಕೊಂಡು. ಪಕ್ಕದಲ್ಲಿ. ಇನ್ನು ಯೂತ್ ಅಣ್ಣ, ನೀವು ಹಳ್ಳಿಕರ ಬಗ್ಗೆ ಏನು ವಿಶೇಷತೆ ಏನು ಹೇಳ್ತೀರಾ? ಇವತ್ತಿನ ಏನಂದರೆ ಹಳ್ಳಿಕರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕು. ಇವತ್ತಿನ ಜನ್ರೇಷನಲ್ಲಿ ಹಂಗಾಗಿದೆ ಅಂದರೆ ಯಾರೂ ಇವಾಗ ಮಾಡೋಕ್ಕೆ ಅಷ್ಟು ಇದು ಮಾಡಲ್ಲ. ಮುಂದೆ ಬರೋ ಇದು ಕಲ್ತ್ಕೋಬೇಕು ಅಂತ. ಅಣ್ಣ ನೀವು ಬೆಂಗಳೂರಲ್ಲಿ ಇಟ್ಕೊಂಡು ಆದರೂ ಇಷ್ಟೊಂದು ಕ್ರೇಜ್ ಐತೆ, ನನಗೆ ಆಶ್ಚರ್ಯ ಐತೆ. ಬೆಂಗಳೂರಲ್ಲಿ ಸುಮ್ಮನೆ ಬೈಕು ಕಾರು ಕ್ರೇಜು ಮತ್ತು ಹುಡುಗಿರ್ ಶೋಕಿ. ನೀವು ಆದರೂ ಹಳ್ಳಿಗೆ ಬಂದು ಈ ಥರ ಎಲ್ಲ ಮಾಡ್ತೀರ ಅಂದರೆ? ಹೌದಾ? ನಿಮ್ಮದು ಅಣ್ಣ ಸ್ವಂತ ಊರಿದೆ? ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದ.